ಅಂತ ಇದು ಕುವೆಂಪು ಬಡಾವಣೆ ಏರಿಯಾ. ನಾವು ಆಲ್ರೆಡಿ ಇಲ್ಲಿ ಬಂದು ಒಂದು 2 ಇಯರ್ಸ್ ಆಯಿತು. ಬಂದಾಗಿಂದ ಏನು ಇಷ್ಟು ಗಲೀಜು ಇರಲಿಲ್ಲ. ಬಟ್ ಈ ಸತಿ ಮಳೆ ಆದಮೇಲಿಂದ ಈ ಥರ ಬ್ಲಾಕೇಜ್ ಪ್ರಾಬ್ಲಮ್ ಆಗ್ತಾಯಿದೆ. ಬ್ಲಾಕೇಜ್ ಪ್ರಾಬ್ಲಮ್ ನಮ್ಮನೆ ಎದುರುಗಡೆ ಮಾತ್ರ ಇಲ್ಲ, ಈ ರೋಡಲ್ಲಿ ಪೂರ್ತಿ ಅದು ಎಲ್ಲಿಂದನೋ ಬ್ಲಾಕ್ ಆಗಿದೆಯಂತೆ. ನಾವು ಈ ದೋಸೆ ಪಾಯಿಂಟಿಂದ ನೋಡಿದ್ದೀನಿ, ಅಲ್ಲಿಂದನೂ ಫುಲ್ ಇದೆ. ಅಲ್ಲಿಂದ ತೆಗ್ದಿದ್ದೀವಿ ಅಂತಂತಾರೆ, ಬಟ್ ಅಲ್ಲೂ ಇದಕ್ಕಿಂತ ಜಾಸ್ತಿ ನೀರು ನಿಂತಿದೆ ಅಲ್ಲಿ. ಬಟ್ ಇಲ್ಲಿ ಹಾಸ್ಪಿಟ್ಲ್ ಮುಂದೆ ನೆನ್ನೆ ನೋಡಿದ ಪ್ರಕಾರ ಹಾಸ್ಪಿಟ್ಲ್ ಹತ್ರ ಕ್ಲಿಯರ್ ಆಗಿದೆ, ಇಷ್ಟೊಂದೇನು ನಿಂತಿಲ್ಲ. ಬಟ್ ನಿಂತ ನೀರಲ್ಲಿ ಸೊಳ್ಳೆ ಈಗ ನೋಡ್ತಿದ್ದೀರ ನೀವು, ಡೆಂಗ್ಯೂದು ಎಷ್ಟು ಹರಡ್ತಾ ಇದೆ ಎಲ್ಲ ಕಡೆ ಅಂತ. ಮಕ್ಳಿಗಾಗಲಿ ನಮಗಾಗಲಿ ಎಲ್ರಿಗೂ ತುಂಬ ಹಿಂಸೆ ಆಗಿದೆ. ಮೇಯರ್ ಮನೆ ಪಕ್ಕದಲ್ಲೇ ಇದೆ, ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ. ಅವರು ಹೇಳ್ತೀವಿ ಅಂತ ಅಂದರು, ಬಟ್ ಅದು ಏನೂ ಆ್ಯಕ್ಷನ್ ಆಗಿಲ್ಲ ಇನ್ನೂ. ಗೌರ್ಮೆಂಟ್ ಅಫಿಷಿಯಲ್ಸ್ಗಳ ಮನೆ ಮುಂದೆನೇ ಈ ಥರ ಪ್ರಾಬ್ಲಮ್ ಆದರೆ ಮತ್ತು ಬೇರೆ ಪಬ್ಲಿಕ್ಕಲ್ಲಿ ಏನು ಮಾಡೋದು ನನಗಂತೂ ಗೊತ್ತಿಲ್ಲ. ಮೈಸೂರು ಅಂದರೆ ಕ್ಲೀನ್ ಸಿಟಿ ಅಂತ ಏನಿದೆ ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಕಾರ್ಪೊರೇಷನವರು ಸ್ವಲ್ಪ ಸೀರಿಯಸ್ ಆಗಿ ಏನು ಬೇಕು ಅದನ್ನೊಂದು ಮಾಡಿದ್ರೆ ಎಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ತೆಗೆದ ಮೇಲೆ ಅಟ್ಲೀಸ್ಟ್ 1 ವೀಕ್ ಒಳಗೆ ಕೆಲಸ ಮುಗಿಸಿದ್ರೆ ಎಷ್ಟೊಂದು ಒಳ್ಳೆಯದಾಗುತ್ತೆ. ಈಗ ತೆಗೆದು ಬಿಟ್ಟಿದ್ದಾರೆ, ಎಷ್ಟು ಸೊಳ್ಳೆ ಹಾರಾಡ್ತಿದೆ ಅಂತಂದರೆ ಓಡಾಡೋರ್ಗೂ ಹಿಂಸೆ. 15 ಡೇಸ್ ಮೇಲೆ ಆಗೋಯ್ತು ಇದು ತೆಗೆದು. ಇದು ಅರ್ಧಂಬರ್ಧ ಬಿಟ್ಟು ಈ ಕಸ ಮೇಲೆ ತೆಗ್ದಾಕಿದ್ದಾರೆ, ಅದನ್ನು ತಗೊಂಡೋಗಿಲ್ಲ. ಅದರೊಳಗಿಂದ ಇರೋ ಹೂಳೆಲ್ಲ ತೆಗ್ದಿದ್ದಾರೆ, ಇದನ್ನು ಗಲೀಜು ತೆಗ್ದಿಲ್ಲ. ನೀರಂತೂ ಹೋಗೇ ಇಲ್ಲ. ಇದನ್ನೇನೋ ತೆಗಿತೀವಿ ಮಾಡ್ತೀವಿ ಅಂತ ನೆನ್ನೆ ಹೇಳಿದ್ರು, ಮತ್ತು ಏನು ಬೆಳಗ್ಗೆನೂ ಬಂದಿಲ್ಲ. ಈಗ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನಮಗೆ, ಹಂಗಾಗಿದೆ ಇವಾಗ ಸಿಚುವೇಶನ್. ಅದೇ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಬೇಗ, ಸೊಳ್ಳೆ ನಿಲ್ಲದೆ ಇರೋ ಥರ ನೀರನ್ನ ನೀಟಾಗಿ ಕ್ಲಿಯರ್ ಮಾಡಿಸಿ ಇದನ್ನು ನೀಟಾಗಿ ಮುಚ್ಚಿಬಿಟ್ರೆ ಸಾಕು ನಮಗೆ. ಇದನ್ನು ಹಾಗೆ ಓಪನ್ ಮಾಡಿ ಬಿಟ್ಟಿರೋದ್ರಿಂದ ಈಗ ವಯಸ್ಸಾದವ್ರು ತುಂಬ ಜನ ಓಡಾಡ್ತಿರ್ತಾರೆ ಇಲ್ಲಿ, ಮತ್ತು ಮಕ್ಕಳು ಸ್ಕೂಲಿಂದ ಓಡಾಡ್ತಿರ್ತಾರೆ. ಈಗ ಅಲ್ಲಿ ಓಡಾಡೋಂಗಿಲ್ಲ, ಇದು ಸ್ಟ್ರೀಟು ಗೊತ್ತು ನಿಮಗೆ, ಫುಟ್ಪಾತ್ ತಾನೇ ಇದು. ಈಗ ವೆಹಿಕಲ್ಸ್ ಮಧ್ಯೆ ಮಕ್ಕಳು ಓಡಾಡೋಕ್ಕಾಗತ್ತಾ? ಇಲ್ಲ. ತೆಗೆದುಬಿಟ್ಟು ಆಲ್ರೆಡಿ 15 ಡೇಸ್ ಆಯಿತು, ಎಲ್ಲ ವೆಹಿಕಲ್ಸ್ ಮಧ್ಯೆ ಓಡಾಡಬೇಕು. ಸೊ ಅದೊಂಚೂರು ನೋಡಿ ಕಾರ್ಪೊರೇಷನವರಿಗೆ ನಿಮ್ಮಿಂದನಾದರೂ ಒಂಚೂರು ಬೇಗ ಗೊತ್ತಾಗಿ ಇದನ್ನೊಂಚೂರು ಕ್ಲಿಯರ್ ಮಾಡಿಕೊಟ್ರೆ ನಮಗೆಲ್ರಿಗೂ ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಯಂಕಾಲ ಆಯಿತು ಅಂದರೆ ಹೊಗೆ ಹಾಕ್ತೀವಿ, ಎಲ್ಲ ತವಲ್ಲಿ ಸೌದೆ ಇರೋದೆಲ್ಲ ಜೋಡಿಸಿ ಮನೆಗೆಲ್ಲ ಹೊಗೆ ತುಂಬ್ತೀವಿ. ಮಕ್ಕಳನ್ನಂತೂ ಹೊರಗಡೆ ಯಾವುದೇ ಕಾಣ್ಕೊ ಬಿಡ್ತಾಯಿಲ್ಲ, ಅವನ್ನ ರೂಮ್ನೊಳಗೆ ಕೌಂಚಾಕೊಂಡು. ಅದರಿಂದ ನಮಗೆ ಭಾರಿ ಸಮಸ್ಯೆ ಆಯ್ತಾ ಇದೆ. ಏನು ಸೊಳ್ಳೆ ಅದಕ್ಕೆ ನೋಡ್ಕೊತಾವೆ. ಅದು ಅಂದರೆ ಒಳಗಡೆ ಬಿಡ್ತಾಯಿಲ್ಲ, ಬಾಗಿಲು ತೆಗಿತಾಯಿಲ್ಲ. ಏನೋ ಒಂದು 2 ನಿಮಿಷನೂ ತೆಗಿತಾಯಿಲ್ಲ ಬಾಗಿಲ. ಅದರಿಂದ ನಮಗೆ ಭಾರಿ ಹಿಂಸೆ ಆಗೋದ್ರಿಂದ ನಮಗೆ ಉಸಿರು ಕಟ್ದಂಗೆ ಆಯ್ತಾ ಇದೆ. ಅದು ಕುವೆಂಪು ನಗರ ಮೈಸೂರು ಅಪಲ ಎದುರುಗಡೆ ಮಕ್ಕಳೆಲ್ಲ ತಿರುಗಾಡ್ತವೆ. ನೀವು ಆದಷ್ಟು ಬೇಗ ನೋಡಿ ವ್ಯವಸ್ಥೆ ಮಾಡಿಕೊಡಿ. ಒಂದು ಈಗ ಹೇಳಿವಿ, ನೇರ್ಗೆ ಹೇಳಿವಿ, ಅವರೊಬ್ಬರಿಗೆ ಹೇಳಿರೋ ನಾವು ಇಲ್ಲಿ ಪಕ್ಕ ಅವರು ಮಾಡ್ತಾವಿ ಅಂತ ಹೇಳ್ತಾವ್ರೆ. 1 ವಾರದಿಂದ ಕೆಲಸ ನಡೀತಾನೇ ಇದೆ, ಏನೂ ಕೆಲಸ ನಡೀತಾ ಇಲ್ಲ. ನೀವು ಆದಷ್ಟು ಬೇಗ ಒಂದು ಸ್ವಲ್ಪ ಹೇಳಿ ತಿಳಿಸಿ. ಅದರಿಂದ ಹೊರಗಡೆ ಬಿಡ್ತಾಯಿಲ್ಲ ಮಕ್ಕಳ. ನಾವು ರೂಮಲ್ಲೇ ಕೊಂಚಕೊಂಡು ಅವು ಸೈಕಲ್ ಓಡಿಸೋದು, ಅವು ನನ್ನ ತಲೆ ತಿನ್ನೋದು ಭಾರಿ ಹಿಂಸೆ ಕೊಡ್ತವೆ. ನಾನು ಹೊರಗಡೆ ನಡಿ ಅಂತ ಆದರೂ ಬಿಡ್ದಂಗೆ ಇಟ್ಕೊಂಡಿವಿ.